ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. 2ನೇ ಹಂತದ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿದೆ. ಡಿಕೆಶಿ ಸಚಿವ ಸ್ಥಾನ ನೀಡಲಿದ್ದಾರೆ ಅನ್ನೋ ವಿಶ್ವಾಸವಿದೆ. ಒಂದ್ ವೇಳೆ ಸಚಿವ ಸ್ಥಾನ ತ್ಯಾಗ ಮಾಡು ಅಂದ್ರೆ ನಾನು ತ್ಯಾಗಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. 2ನೇ ಹಂತದ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿದೆ. ಡಿಕೆಶಿ ಸಚಿವ ಸ್ಥಾನ ನೀಡಲಿದ್ದಾರೆ ಅನ್ನೋ ವಿಶ್ವಾಸವಿದೆ. ಒಂದ್ ವೇಳೆ ಸಚಿವ ಸ್ಥಾನ ತ್ಯಾಗ ಮಾಡು ಅಂದ್ರೆ ನಾನು ತ್ಯಾಗಕ್ಕೂ ಸಿದ್ಧ. ಗ್ಯಾರಂಟಿ ನ್ಯೂಸ್ಗೆ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾಗಿರತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ತಾವು ಮೊದಲ ಹಂತ ಸಚಿವ ಸಂಪುಟದಲ್ಲೇ ಸಚಿವರಾಗಬೇಕಾಗಿತ್ತು. ತಾವು ಆಶೆಯನ್ನು ವ್ಯಕ್ತಪಡಿಸಿದ್ರಿ, ಏನು ಹೇಳ್ತೀರಾ? ನೋಡಿ, ನನಗಿಂತ ಸೀನಿಯರಿಟಿ ಇದ್ದವರು ಇದ್ದರು, ನನಗಿಂತ ಬೇರೆ 3-4 ಸರಿ ಗೆದ್ದವರು ಇದ್ದಾರೆ. ಅವ್ರು ಯಾರಿಗೂ ಆಗಲಿಲ್ಲ ಅಂತ ಹೇಳಿದರೆ ರಾಜ್ಯದ ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ಮತ್ತು ಮಾಡಿದ್ದಾರೆ. ಇದಕ್ಕೆ ನನಗೇನು ಬೇಸರ ಇಲ್ಲ. ನಮಗೆ ಸಂತೋಷ ಆಗಿರೋದೇನು, ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಆಗಿದ್ದಾರೆ, ಹಿರಿಯರಾದಂಥ ನಮ್ಮ ಜಾರಕಿಹೊಳಿ ಸಾಹೇಬ್ರಂತರಾಗಿದ್ದಾರೆ. ಖುಷಿ ಇದೆ, ನಮಗೇನು ಬೇಜಾರಿಲ್ಲ. ಆದರೆ ನೋಡೋಣ, ಮುಂದೆ ಇನ್ನೂ 20 ಸೀಟ್ ಖಾಲಿ ಇದೆಯಲ್ಲ, ಅದರಾಗೆ ಅವಕಾಶ ಸಿಗುತ್ತೆ ಅಂತ ತೀರ್ಮಾನ ಇದೆ ನಮಗೆ. ಇರೋ 20 ಸಚಿವ ಸ್ಥಾನಗಳಿಗೆ ಆಕಾಂಕ್ಷಿಗಳೇ 60-70 ಜನ ಇದ್ದೀರಾ ಸರ್. ಯಾವ ಬೇಸ್ ಮೇಲೆ ಸಚಿವ ಸ್ಥಾನವನ್ನು ಕೇಳ್ತಾರೆ? 136 ಜನರಿಗೂ ಕೊಡೋಕ್ಕೆ ಬರಲ್ಲಲ್ಲ ಸರ್, 136 ಜನರಿಗೂ ಕೊಡೋಕ್ಕೆ ಬರೋದಲ್ಲ. ಅದರಿಂದ ಆಯ್ಕೆದು ಜಾತಿವಾರು ಮತ್ತು ಸೀನಿಯರಿಟಿ ಮೇಲೆ ಕೊಡ್ತಾರೆ. ನಾನು 3 ಸರಿ ಗೆದ್ದಿದ್ದೀನಿ, ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಿದ್ದೇನೆ, ನನಗೊಂದು ಅವಕಾಶ ಸಿಗುತ್ತೆ ಅಂತ ಭರವಸೆ ಇದೆ ನನಗೆ. ಜಾತಿವಾರು ಕೇಳ್ತಾ ಇದ್ದೀರಾ. ಜಾತಿವಾರ ನೋಡಿದ್ರೆ KPCC ಅಧ್ಯಕ್ಷರಾಗಿ ಈಡಿಗ ಸಮುದಾಯದ BK ಹರಿಪ್ರಸಾದ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಿಮಗೆ ಸಚಿವ ಸ್ಥಾನ ಸಿಗುವ ಭರವಸೆ ಇದೆಯಾ ಅಂತ? ಖಂಡಿತ. ನೋಡಿ, ಒಂದು ಸಮಾಜ ಅಂತ ಹೇಳಿದ ತಕ್ಷಣ ನಮ್ಮ ಸಮಾಜ ದೊಡ್ಡ ಸಮಾಜನೇ ಇದೆ. ಒಂದು ಅವಕಾಶವನ್ನು ಕೊಡ್ಬೋದು. ಯಾಕಂದರೆ ಹಿಂದೆ 2 ಸರಿ ಕೊಟ್ಟಿದ್ದಾರೆ. ಈ ಸರಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ನಾವು DK ಶಿವಕುಮಾರ್ಗೆ ಪರಮಾಪ್ತರು. ಒಂದು ಕಡೆ ಶಾಸಕರು ಸಚಿವರಾಗಲಿಕ್ಕೆ ಭಾಳಷ್ಟು ಪೈಪೋಟಿ ನಡೆಸ್ತಾ ಇದ್ದಾರೆ. ಒಂದು ವೇಳೆ ತ್ಯಾಗ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮಾಡ್ತೇನೆ. ನನ್ನ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ವಿಧಾನಸೌಧದಲ್ಲಿ ಪ್ರವೇಶ ಮಾಡಿದ್ದಾರೆ. ಇಷ್ಟೇ ಸಾಕು. ನನಗೆ ಕೊಡೋದು ಆದರೆ ಇಷ್ಟದಲ್ಲಿ ಕೊಡಲಿ, ಇಲ್ಲ ಅಂದರೆ ಅವ್ರು ತ್ಯಾಗ ಮಾಡು, ಬೇಡಪ್ಪ ನಿನಗೆ ನಾನು ಇದ್ದೀನಿ ಅಂದ್ರೂ ಸಹ ತ್ಯಾಗ ಮಾಡೋಕ್ಕೆ ತಯಾರಿದ್ದೀನಿ ನಾನು. ಸರ್, ಒಂದು ಕಡೆ DK, ಇನ್ನೊಂದು ಕಡೆ BK, ಈ ಕಾಂಬಿನೇಷನ್ ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ? ನೋಡಿ, ರಾಜ್ಯದಲ್ಲಿ ಇವತ್ತು KPCC ಅಧ್ಯಕ್ಷರಾಗಿರುವಂಥ ಒಬ್ಬ ಹಿಂದುಳಿದ ವರ್ಗದ ನಮ್ಮ ನಾಯಕರು, ಅವರು ಸಹ ನಮ್ಮ ನಾಯಕರು. ಇವತ್ತು ಒಳ್ಳೆಯ ರೀತಿಯಲ್ಲಿ ಬಹುಶಃ ಅವರು ಹಿಂದಿಂದ ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಗುರುತಿಸಿಕೊಂಡು KPCC ಇವತ್ತು 2 ಸರಿ MP ಆಗಿ, MLC ಆಗಿ, ರಾಜ್ಯಸಭಾ ಆಗಿ, MLC ಆಗಿ, ಆನಂತರ ನಮ್ಮ AICCಯಲ್ಲೂ ಸಹ ಇನ್ಚಾರ್ಜ್ಗಳಾಗಿ ಹಲವಾರು ರಾಜ್ಯಗಳನ್ನು ನೋಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಪಕ್ಷ ಹೇಗೆ ಕಟ್ಟಬೇಕು, ಪಕ್ಷ ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಿದೆ. ಹಾಗಾಗಿ ಖಂಡಿತ ಇವೆರಡು ಕಾಂಬಿನೇಷನಲ್ಲಿ ಚೆನ್ನಾಗಾಗುತ್ತೆ ಅನ್ನಿಸ್ತದೆ ನನಗೆ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ರವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.